ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ರೆಡಿನಾ ಅರುಂಧತಿ? ಏನು ರೆಡಿ ಶಾಂಭವಿ, ನಾನು ಹೀಗೆ ಬರ್ತೀನಿ. ಜಯಂತ್ ರಾಘವ್ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡೋದಕ್ಕೆ ತಾನೇ ಹೋಗ್ತಿರೋದು. ಹೀಗೆ ಬರ್ತೀನಿ ಅಂದ್ರೆ ಹೇಗೆ? ಅರುಂಧತಿ ರೆಡಿನಾ? ಶಶಿ ಆಟೋ ಕಳಿಸಿದ್ದಾನೆ. ಅರೆ ಏನು ಅರುಂಧತಿ, ಇನ್ನೂ ರೆಡಿ ಆಗಿಲ್ವಾ? ನೋಡು ಮಾಲ್ತಿ, ಹೀಗೆ ಬರ್ತೀನಿ ಅಂತಿದ್ದಾಳೆ. ಅರುಂಧತಿ, ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿರೋ ಗಂಡಿನ ಅಪ್ಪ ಅಮ್ಮನ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು. ಸ್ವಲ್ಪನಾದರೂ ಅಲಂಕಾರ ಮಾಡ್ಕೋಬಾರ್ದಾ? ಶಾಂಭವಿ, ಮಾಲ್ತಿ, ನಾನು ಯಾರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ. ನಾನು ಹೀಗೆ ಸಿಂಪಲ್ಲಾಗಿ ಯಾವಾಗಲೂ ಇರೋ ಹಾಗೆ ಬರ್ತೀನಿ. ನಾನು ಅವ್ರಿಗಿಷ್ಟ ಆದರೆ ಸರಿ, ಇಲ್ದಿದ್ರೆ ಬೇಡ. ಇಷ್ಟಕ್ಕೂ ನಾನು ಇಷ್ಟ ಆಗಬೇಕಾಗಿರೋದು ಜಯಂತ್ ರಾಘವ್ಗೆ ಅಲ್ವಾ? ಹಾಗನ್ಕೊಂಡ್ರೆ ಹೇಗೆ ಅರುಂಧತಿ? ಅಲ್ಲ ಶಾಂಭವಿ, ಅವರು IAS ಆಫೀಸರು, ತುಂಬ ಶ್ರೀಮಂತರು. ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೋ ನನಗೆ ಗೊತ್ತಿಲ್ಲ. ಇದೊಂಥರ ಅನ್ಕಂಫರ್ಟಬಲ್ ಆಗ್ತಿದೆ. ಅವರು ಆಫೀಸ್ನಲ್ಲಿ ಮಾತ್ರ IAS ಆಫೀಸರ್ಸು. ಮನೆಯಲ್ಲಿ ಅವರು ಜಯಂತ್ ತಂದೆ ತಾಯಿ. ತಮ್ಮಗ ಇಷ್ಟಪಟ್ಟಿರೋ ಹುಡುಗಿ ಹೇಗಿರ್ತಾಳೆ ಅಂತ ನೋಡೋದಕ್ಕೆ ಕಾತರದಿಂದ ಕಾಯ್ತಿರ್ತಾರಲ್ವ. ನೀನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋದರೆ ಅವ್ರಿಗೂ ಸಂತೋಷ ಆಗತ್ತಲ್ವ. ಅದಕ್ಕೆ ಅರುಂಧತಿ ಹೇಳ್ತಿರೋದು ಸರಿನೇ. ಈ IAS ಓದಿರೋರೆಲ್ಲ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಸಿಂಪಲ್ ಆಗಿದ್ರೇ ಖುಷಿ ಆಗತ್ತೆ. ಸರಿ, ಒಂದು ಸ್ವಲ್ಪ ಹೂನಾದರೂ ಮುಡ್ಕೊ. ಬೇಡ ಶಾಂಭವಿ. ಅರುಂಧತಿ, ಕನ್ನಡಕ ಹಾಕೊಂಡು ಹೋಗಬೇಡ. ವಯಸ್ಸು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಕನ್ನಡಕ ಹಾಕೊಂಡ್ರೆ. ಕಾಣಲಿ ಬಿಡು. ಕನ್ನಡಕ ಇರಲಿ. ಅರುಂಧತಿ ಮುಖಕ್ಕೆ ಕನ್ನಡಕ ತುಂಬ ಲಕ್ಷಣವಾಗಿ ಕಾಣುತ್ತೆ. ಅಂದರೆ ಕನ್ನಡಕ ಇಲ್ಲದೇ ಇದ್ದರೆ ನಾನು ಚೆನ್ನಾಗಿ ಕಾಣಿಸಲ್ವಾ? ಹಾಗೆಲ್ಲ ಹೇಳಿದೆ ನಾನು. ಹಾಗಲ್ಲ ಅರುಂಧತಿ, ಕನ್ನಡಕಧಾರಿಗಳ ಅಸೋಸಿಯೇಷನ್ಗೆ ಮೋಸ ಮಾಡಿದ ಹಾಗಾಗತ್ತೆ ಅಂತ ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಅರುಂಧತಿ, ಪ್ರತೀಕ್ಷಾ ಪುಟ್ಟಿನ ಕರ್ಕೊಂಡು ಹೋಗೋದಾ? ಕರ್ಕೊಂಡು ಹೋಗೋಣ. ಅರುಂಧತಿ, ಜಯಂತ್ ಅವರು ಅವ್ರ ತಂದೆ ಹತ್ರ ನಿನಗೆ ಡಿವೋರ್ಸ್ ಆಗಿರೋ ವಿಚಾರ ಹೇಳಿದ್ದಾರೆ ತಾನೇ? ಅದಿನ್ನೂ ಹೇಳಿಲ್ಲ. ಒಂದು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಮಾತ್ರ ಹೇಳಿದಾರಂತೆ. ಅದಕ್ಕೆ ಅವರು ಹುಡುಗಿನ ಕಳಿಸು, ಮಾತಾಡ್ತೀನಿ ಅಂದಿದ್ದಾರಂತೆ. ಇವತ್ತು ಹೇಗಿದ್ದರೂ ಹೋಗ್ತಿದ್ದೀನಲ್ಲ, ಅವ್ರ ಹತ್ರ ಹೇಳ್ತೀನಿ. ಅವ್ರ ಹತ್ರ ನನಗೆ ಯಾವುದನ್ನು ಮುಚ್ಚಿಡೋದಕ್ಕೆ ಇಷ್ಟ ಇಲ್ಲ. ಯಾವುದನ್ನು ಅಂದರೆ ಯಾವುದನ್ನು. ನನ್ನ ಡಿವೋರ್ಸ್ ವಿಚಾರ, ಪ್ರತೀಕ್ಷನ್ ವಿಚಾರ, ಹಿಂದೆ ಆದ ಗಲಾಟೆಗಳ ವಿಚಾರ ಎಲ್ಲಾನು. ಹೌದು, ನೀನು ಮಾಡ್ತಾ ಇರೋದು ಸರಿನೇ. ಇಂಥ ವಿಚಾರಗಳಲ್ಲಿ ರಹಸ್ಯ ಇರಬಾರ್ದು. ಆಮೇಲೆ ನಾಳೆ ಅವ್ರಿಗೆ ಯಾರೋ ಹೇಳಿ ಅವ್ರು ಶಾಕ್ ಆಗಬಾರ್ದಲ್ವಾ? ಅದು ಸರಿನೇ. ಹೊರಡೋಣವಾ? ನಡಿ, ಬಾರೋ ಕಂದ, ಟಾಟಾ ಹೋಗೋಣ.
ಆಗಿದೆ. ಇವತ್ತೇ ಅಲ್ವಾ ನಿನ್ನನ್ನು ಬರಕ್ಕೆ ಹೇಳಿದ್ದು? ಹೌದು, ಏನೂ ಗೊತ್ತಾಗ್ತಾ ಇಲ್ಲ. ಯಾರ ಯಾರು ಬೇಕಿತ್ತಮ್ಮ? ಇದು ಹರಿಪ್ರಸಾದ್ ರಾಘವ್ ಅವ್ರ ಮನೆ ಅಲ್ವಾ? ಅವರಿಲ್ಲಮ್ಮ, ಊರಿಗೆ ಹೋಗಿದ್ದಾರೆ. 3 ದಿನ ಆದಮೇಲೆ ಬರ್ತಾರೆ. ಹೌದಾ? ನಮಗೆ ಇವತ್ತು ಬರೋದಕ್ಕೆ ಹೇಳಿದರು. ಗೊತ್ತಿಲ್ಲಮ್ಮ, ಇವತ್ತು ಬೆಳಗ್ಗೆ ಹೋದರು. ಎಲ್ಲ ಸರಿಯಾಗಿದೆ. ನೀವು ಆಮೇಲೆ ಅವ್ರ ಜೊತೆ ಮಾತಾಡಿ ಫೈನಲೈಸ್ ಮಾಡ್ಕೊಳ್ಳಿ ಇದನ್ನು. ಆಯಿತು ಸರ್. ಸರ್, ನನಗೆ ಈ ಪೇಪರ್ಸ್ ಮೇಲೆ ನಿಮ್ಮ ಸೈನ್ ಬೇಕಾಗಿತ್ತು. ಈ ನಿವೇದಿತಾ ದೇವಸಾಗರ್ ಅವರು ಒಂದು ಡಾಕ್ಯುಮೆಂಟ್ರಿ ಸಿನಾಪ್ಸಿಸನ್ನು ಕಳಿಸಿದ್ರು. ಅದು ನಿಮಗೆ ಕೊಟ್ಟಿದ್ದೆ, ನೋಡಿದ್ರಾ ಅದನ್ನು? ನೋಡಿದೆ ಸರ್. ಹೇಗಿದೆ ಅಂತ ಅನ್ನಿಸ್ತು? ಐಡಿಯಾ ತುಂಬ ಚೆನ್ನಾಗಿದೆ ಸರ್. ನನಗೂ ಹಾಗೆ ಅನ್ನಿಸ್ತು. ರೆಗ್ಯುಲರ್ ಡಾಕ್ಯುಮೆಂಟ್ರಿ ಥರ ಮಾಡದೆ ಭಿನ್ನವಾಗಿ ತೋರಿಸ್ಬೇಕು ಅಂತಿದ್ದಾರೆ. ಆ ಥರ ತೋರಿಸಿದ್ರೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಾರ್ಮ್ಯಾಟ್ ಚೆನ್ನಾಗಿದೆ ಸರ್. ಆದರೆ ಏನು ಸರ್, ಅವರು ಮಾಡಬೇಕು ಅಂತಿರೋ ಡಾಕ್ಯುಮೆಂಟ್ರಿ ದೇವಸಾಗರದ ರೈತರ ಹೋರಾಟದ ಬಗ್ಗೆ, ಗೆಲುವಿನ ದಾರಿಯ ಮುಳ್ಳುಗಳು ಅಂತ. ಈ ವಿಷಯದ ಬಗ್ಗೆ ಅವರು ಮಾಡೋ ಡಾಕ್ಯುಮೆಂಟ್ರಿಲಿ ನಿಮ್ಮ ತಂದೆಯವರ ಸರ್ಕಾರದ ವಿರುದ್ಧ ಮಾತುಗಳು ಕೇಳಿ ಬರೋ ಸಾಧ್ಯತೆ ಹೆಚ್ಚಿದೆ ಸರ್. ತಮ್ಮ ಅಭಿಪ್ರಾಯನ ಆ ಡಾಕ್ಯುಮೆಂಟ್ರಿ ಮಾಡೋರು ಹೇಳ್ತಿದ್ದಾರಷ್ಟೇ, ಅದರಿಂದ ಏನಾಗೋದಿಲ್ಲ. ಆದರೆ ಈ ವಿಷಯನೇ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಸರ್? ಸೆನ್ಸಿಟಿವ್ ಆದರೆ ಏನಾಯ್ತು ಅಂತೆ? ಮುಗಿದು ಹೋಗಿರೋ ಹೋರಾಟ ತಾನೇ ಅದು. ಅದ್ರ ಬಗ್ಗೆ ಹೇಳಿದರೆ ಯಾರಿಗೂ ಏನು ತೊಂದರೆನೂ ಆಗೋದಿಲ್ಲ ಅಲ್ವಾ? ಸೆನ್ಸಿಟಿವ್ ವಿಷಯಗಳೇ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಆದರೂ ಇಂಥ ವಿಷಯದಲ್ಲಿ ನಿಮ್ಮ ತಂದೆಯವ್ರನ್ನ ಒಂದು ಮಾತು ಕೇಳಿದರೆ ಒಳ್ಳೇದಲ್ವ ಸರ್? ನೋಡಿ, ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದು ನಮ್ಮ ಧರ್ಮ. ಅಪ್ಪಾಜಿ ನಮ್ಮೊಂದು ಮಾತು ಹೇಳಿದ್ದಾರೆ, ರಾಜಕೀಯವನ್ನು ಮತ್ತು ಚಾನಲನ್ನು ಮಿಕ್ಸ್ ಮಾಡೋದು ಬೇಡ ಅಂತ. ನನಗೆ ಅವರು ಫುಲ್ಲು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಗೆ ಹಾಗೆ ಅನಿಸಿದರೆ ಓಕೆ ಸರ್. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಆದರೆ ಅರ್ಬನ್ ಆಡಿಯನ್ಸಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನನಗೂ ಈ ಥರ ಡಾಕ್ಯುಮೆಂಟ್ರಿಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸರ್. ಆದರೆ ಮಿಡ್ಲ್ ಕ್ಲಾಸ್ ಜನಕ್ಕೆ ರೀಚ್ ಆಗುತ್ತೋ ಇಲ್ವೋ ಅಂತ ನಾನು ಚಾನಲ್ ನಡೆಸ್ತಾ ಇದ್ದಾಗ ಅಂಥ ಕಾರ್ಯಕ್ರಮಗಳನ್ನ ಡ್ರಾಪ್ ಮಾಡಿದೆ. ನೋಡಿ, ಡಾಕ್ಯುಮೆಂಟ್ರಿನ ಹೇಗೆ ಬೇಕಾದರೂ ಮಾಡಬಹುದಲ್ವಾ? ಆ ಕ್ರಿಯೇಟಿವ್ ಫ್ರೀಡಮ್ ಫಿಲ್ಮ್ ಮೇಕರ್ಸ್ಗೆ ಇದ್ದೇ ಇದೆ. ಈಗ ಈ ರೂರಲ್ ವಿಷಯಗಳನ್ನು ಅರ್ಬನ್ ಫೇಸಲ್ಲಿ ಹೇಳಿದರೆ ಅರ್ಬನ್ ಜನ ಮತ್ತು ರೂರಲ್ ಜನ ಇಬ್ಬರು ನೋಡಲ್ವಾ? ಹಾಗೆ ಪ್ರೆಸೆಂಟ್ ಮಾಡಿದರೆ ಓಕೆ ಸರ್. ಒಂದು ಹೊಸ ಟ್ರೆಂಡನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಹೌದು. ಆಮೇಲೆ ಈ ಡಾಕ್ಯುಮೆಂಟ್ರಿ ಬಜೆಟು ಎಷ್ಟಾಗತ್ತೆ ಅಂತ ನಿಮಗೆ ಮೇಲ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ. ಮೇಲ್ ಮಾಡಿದಾರಾ ನಿಮಗೆ? ಹೌದು ಸರ್, ಮಾಡಿದರು. ಆದರೆ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಎಷ್ಟು ಕೇಳ್ತಿದ್ದಾರೆ? 75,000 ಅಂತ ಕೊಟ್ಟು ಮಾಡಿದ್ದಾರೆ ಸರ್. ಆದರೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಾ ಇದೆ. ಹೌದಾ? ನಿಮ್ಮ ಪ್ರಕಾರ ಎಷ್ಟು ಕೊಡ್ಬೋದು ಅನಿಸುತ್ತೆ? ಸುಮಾರು 50,000 ರಿಂದ 55,000 ಕೊಡ್ಬೋದು ಸರ್. ಹೋಗಲಿ, ಒಂದು 60,000 ಮಾಡಿ. ಓಕೆ ಸರ್. ಬೇರೆ ಎಲ್ಲ ಓಕೆ ಅಲ್ವಾ? ಅವರಿಗೆ ಶೂಟಿಂಗ್ ಕೆಲಸ ಶುರು ಮಾಡಿ ಅಂತ ಹೇಳ್ಬೋದು ತಾನೆ? ಹೇಳಿ ಸರ್. ಹಲೋ, ನಾನು ದೇವಾನಂದ್. ಹೇಳಿ ದೇವಾನಂದ್ ಸರ್. ಹಾಂ, ನಾನು ನಮ್ಮ ಚಾನಲ್ ಕನ್ಸಲ್ಟೆಂಟ್ ಶಿವಸುಬ್ರಹ್ಮಣ್ಯ ಅವ್ರ ಜೊತೆ ಕೂತಿದ್ದೀನಿ. ನಿಮ್ಮ ಕಾನ್ಸೆಪ್ಟ್ ಎಲ್ಲ ಓಕೆ ಆಗಿದೆ. ಆದರೆ ನೀವು ಕೋಟ್ ಮಾಡ್ತಿರೋ ಬಜೆಟ್ಟು ಸ್ವಲ್ಪ ಜಾಸ್ತಿ ಆಯಿತು, ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ.
ಎಷ್ಟು ಆಫರ್ ಮಾಡ್ತಿದ್ದೀರಾ ಸರ್? 60,000ದವರೆಗೆ ಕೊಡಬಹುದು ಅಂತ ಅವರ ಅಭಿಪ್ರಾಯ. ನಿಮಗೆ ಅದು ಓಕೆನಾ? ಅಷ್ಟು ಸಾಕಾಗತ್ತೆ ಸರ್. ನಾವು ಹೇಳೋದಕ್ಕಿಂತ ಕಡಿಮೆ ಕೋಟ್ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಈ ಅಮೌಂಟ್ ಕರೆಕ್ಟಾಗಿದೆ ಸರ್. ತುಂಬ ಬ್ರಿಲಿಯಂಟ್ ರೀ ನೀವು. ಟೆಲಿಕಾಸ್ಟ್ ಆಗಿ 2 ದಿನ ಆದಮೇಲೆ ನಿಮ್ಮ ಪೇಮೆಂಟ್ ಕ್ಲಿಯರ್ ಮಾಡ್ತಾರೆ. ಸರಿ ಸರ್. ಹಾಗಿದ್ರೆ ನಿಮ್ಮ ಶೂಟಿಂಗ್ ಕೆಲಸ ಶುರು ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಅಂತೂ ಎಲ್ಲ ಓಕೆ. ಎಷ್ಟು ದಿನದಲ್ಲಿ ಸಬ್ಮಿಟ್ ಮಾಡ್ತೀರಿ? ಆದಷ್ಟು ಬೇಗ ಸರ್. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶಾಂಭವಿ ಅಕ್ಕನೂ ಅರುಂಧತಿನೂ ಇನ್ನೂ ಬಂದೇ ಇಲ್ಲ. ಆಗಲೇ 7 ಗಂಟೆ ಆಯಿತು. ಜಯಂತ್ ಅವ್ರ ಮನೆ ಇರೋದು ಸಿಟಿ ಆ ಮೂಲೆಯಲ್ಲಿ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಹೊತ್ತಾಗ್ಬಿಡುತ್ತೆ. ಆಟೋಲ್ ತಾನು ಹೋಗಿರೋದು. ಅರುಂಧತಿ ಹೋಗುವಾಗಲೇ ಸ್ವಲ್ಪ ನರ್ವಸ್ ಆಗಿದ್ಲು. ಪ್ರತೀಕ್ಷಾ ಪುಟ್ಟಿ ಬಂದ್ಯಾ? ಬಾ. ಶಮಿ, ಒಂದು ಲೋಟ ನೀರು ತಂದುಕೊಡು. ಏನದಕ್ಕೆ ಇಷ್ಟು ಲೇಟು? ತುಂಬ ಟ್ರಾಫಿಕ್ ಇತ್ತು ಮಾಲ್ತಿ. ಹಾಗೆ ಒಂದು 2-3 ಅಂಗಡಿಗೆ ಹೋಗಿ ಬಂದ್ವಿ, ಅದಕ್ಕೆ ಲೇಟ್ ಆಯಿತು. ಅರುಂಧತಿ, ಜಯಂತ್ ಅವ್ರ ಅಪ್ಪ ಅಮ್ಮ ಸಿಕ್ಕಿದ್ರಾ? ಇಲ್ಲ. ಇಲ್ವಾ? ಏಕೆ? ನೀನು ಹೋಗೋದವ್ರಿಗೆ ಗೊತ್ತಿರಲಿಲ್ವಾ? ಜಯಂತ್ ಅವರು ಹೇಳ್ತೀನಿ ಅಂದಿದ್ರು. ಆದರೆ ಸಾಹೇಬರು ಊರಿಗೆ ಹೋಗಿದ್ದಾರೆ, ಬರೋದು 1 ವಾರ ಆಗತ್ತೆ ಅಂತ ಕೆಲಸದವನು ಹೇಳ್ದ. ಏನೋ ಮಿಸ್ಕಮ್ಯುನಿಕೇಷನ್ ಆಗಿರಬೇಕು ಅರುಂಧತಿ. ಅದೇ ಏನು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಹೀಗೆ ಮನಸ್ಸಲ್ಲಿ ಲೆಕ್ಕಾಚಾರ ಮಾಡ್ಕೊಳ್ಳೋ ಬದಲು ಜಯಂತ್ ಅವ್ರ ಹತ್ರ ಮಾತಾಡ್ಬಿಡು. ವಿಷಯ ಏನು ಅಂತ ಗೊತ್ತಾಗತ್ತಲ್ವಾ? ಸರಿ. ಹಲೋ ಜಯಂತ್, ನಾನು ಅರುಂಧತಿ. ಇವತ್ತು ನಿಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಯಾರೂ ಇರಲಿಲ್ಲ. ಯಾರು? ಏನಾಯಿತು? ಓ ಸರಿ. ಓ, ಇವತ್ತು ರಾತ್ರಿ ಬಸ್ಸಿಗೆ ಹೊರಡ್ತಿದ್ದೀನಿ. ನಾಳೆ ಸಿಗ್ತೀನಲ್ಲ, ಮಾತಾಡೋಣ. ಸರಿ. ಏನಂತೆ ಅರುಂಧತಿ? ಅವ್ರ ತಂದೆ ಫ್ರೆಂಡ್ ಹೋಗ್ಬಿಟ್ರಂತೆ. ಅದಕ್ಕೆ ಜಯಂತ್ ಅವ್ರ ಅಪ್ಪ ಅಮ್ಮ ಬೆಳಿಗ್ಗೆನೇ ಊರಿಗೆ ಹೊರಟ್ಬಿಟ್ರಂತೆ. ತುಂಬ ಕ್ಲೋಸ್ ಫ್ರೆಂಡ್ ಅಂತೆ. ಅಲ್ಲೇ ಇದ್ದು ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾರಂತೆ. ಜಯಂತ್ ಅವ್ರಿಗೆ ವಿಚಾರ ತಿಳಿಸಿದ್ರಂತೆ. ಆದರೆ ಜಯಂತ್ ಅವರು ನಮಗೆ ಫೋನ್ ಮಾಡೋದಕ್ಕಾಗಲಿಲ್ವಂತೆ, ಸರಿಯಾಗಿ ಲೈನ್ ಸಿಗ್ತಿರ್ಲಿಲ್ವಂತೆ. ನೋಡಿದ್ಯಾ, ನೀನು ಸುಮ್ಮನೆ ಏನೇನೋ ಅನ್ಕೊಂಬಿಟ್ಟಿದ್ದೆ. ಅವ್ರು ಬಂದಮೇಲೆ ಅವ್ರನ್ನ ಮೀಟ್ ಮಾಡೇ ಹೋಗ್ಬೋದಲ್ವಾ? ಅವ್ರು ಬರೋದು ಇನ್ನೂ 10-15 ದಿವಸ ಆಗ್ಬೋದು. ಅಲ್ಲಿ ತನಕ ನನಗಿಲ್ಲೇ ಕೂರೋದಕ್ಕಾಗಲ್ಲ. ಇವತ್ತು ರಾತ್ರಿ ಬಸ್ಗೆ ಹೊರಟ್ಬಿಟ್ರೆ ನಾಳೆ ಬೆಳಗಿನ ಜಾವ ಅಲ್ಲಿ ತಲುಪ್ತೀನಿ. ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಳ್ಬೋದು. ಮತ್ತೆ ನೀನು ವಾಪಸ್ ಬರೋದು? ಮಧು ಪೋಸ್ಟಿಂಗ್ ಆದಮೇಲೆ ಡೇಟ್ ಫಿಕ್ಸ್ ಆಗತ್ತಲ್ಲ, ಅವಾಗ ತಿಳಿಸಿ. ಮದುವೆ ದಿನ ಖಂಡಿತ ಬರ್ತೀನಿ. ನಿನ್ನ ಮದುವೆ ದಿನ ಬಂದರೆ ನಾವು ಯಾರೂ ನಿನ್ನನ್ನು ಒಳಗೆ ಸೇರಿಸಲ್ಲ. ಮದುವೆಗಿಂತ 1 ವಾರ ಮುಂಚೆ ಬಂದು ನಮ್ಮ ಜೊತೆ ಎಲ್ಲ ಓಡಾಡಬೇಕು. ಅದನ್ನು ನೀನು ನನಗೆ ಹೇಳಬೇಕಾ? ಕೋತಿ, ಖಂಡಿತ ಬರ್ತೀನಿ. ಅದೇ ಟೈಮ್ನಲ್ಲಿ ಡಾಕ್ಟರ್ ಗಜಾನನ್ ನಿಜಗಲ್ ಅವ್ರನ್ನೂ ಭೇಟಿ ಮಾಡ್ಬೋದು. ಅರುಂಧತಿ, ನೀನು ಜಯಂತ್ ಅವ್ರನ್ನ ಖಂಡಿತವಾಗ್ಲೂ ಮದುವೆ ಕರ್ಕೊಂಡು ಬರಬೇಕು. ಸರಿ, ಅವ್ರು ಬರೋದಕ್ಕೆ ಒಪ್ಕೊಂಡ್ರೆ ಖಂಡಿತ ಕರ್ಕೊಂಡು ಬರ್ತೀನಿ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಪ್ರತೀಕ್ಷಾ ಪ್ರಾಬ್ಲಮ್ಗೆ ಸೊಲ್ಯೂಷನು ಸಿಕ್ಕೇ ಸಿಗುತ್ತೆ.
ಚಂದ್ರಕಾಂತನೂ ಹೇಳಿದ್ದಾನಲ್ಲ ಯುರೋಪ್ನಲ್ಲಿ ಅವನಿಗಿರೋ ಫ್ರೆಂಡ್ಸ್ ಹತ್ರ ಮಾತಾಡ್ತೀನಿ ಅಂತ. ನೋಡೋಣ, ಯಾರಿಂದನಾರು ಏನಾದ್ರು ಸಹಾಯ ಆಗೇ ಆಗುತ್ತೆ. ಅರುಂಧತಿ, ಪ್ರತೀಕ್ಷಾ ಕಸ್ಟಡಿ ಬಗ್ಗೆನೂ ಜಾಸ್ತಿ ಅಪ್ಸೆಟ್ ಆಗಿಬಿಡ್ಬೇಡ. CSP ಸರ್ ಹೇಳಿದಾರಲ್ಲ, ಏನಾದರೂ ದಾರಿ ಹುಡ್ಕೋಣ ಅಂತ. ಅದಕ್ಕೂ ಏನಾದರೂ ಪರಿಹಾರ ಸಿಗತ್ತೆ. ನೀನು ನಗ್ನಗ್ತಾ ಖುಷಿಯಾಗಿರು. ಹೌದು, ನನಗಿವಾಗ ಅಂತ ಆತಂಕ ಇಲ್ಲ. CSP ಸರ್ ಭರವಸೆ ಕೊಟ್ಟಿದ್ದಾರೆ. ನಿನ್ನಿಂದ ಪ್ರತೀಕ್ಷೆನ ಬೇರೆ ಮಾಡೋದಕ್ಕೆ ಬಿಡಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಡಾಕ್ಟರ್ ಗಜಾನನ್ ನಿಜ್ಗಲ್ ಅವರು ಹೊಸ ಹೊಸ ಮಾತ್ರೆಗಳನ್ನು ಬರೆದು ಕೊಟ್ಟಿದ್ದಾರೆ. ಅದನ್ನು ಪ್ರತೀಕ್ಷೆಗೆ ಕೊಡೋದಕ್ಕೆ ಶುರು ಮಾಡಿದ್ಮೇಲಿಂದ ಅವಳಿಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಮನಸ್ಸಿಗೆ ನಿರಾಳ ಅನ್ನಿಸ್ತಿದೆ. ಒಂದು ನಿಮಿಷ ಬಂದೆ. ಶಾಂಭವಿ, ಕಲ್ಯಾಣಿ, ಬನ್ನಿ ಇಲ್ಲಿ. ಇದು ನಿನಗೆ ತಗೋ. ಕಲ್ಯಾಣಿ ತಗೋ. ನಮ್ಗೆ ಯಾಕಿದೆಲ್ಲ? ನಾನು ಎಂಗೇಜ್ಮೆಂಟ್ಗೆ ಬರೋದಕ್ಕಾಗಲಿಲ್ವಲ್ಲ, ಅದಕ್ಕೆ ಇದು. ಬೇಡ ಅನ್ನಬಾರ್ದು, ತಗೋ. ಥ್ಯಾಂಕ್ಸ್. ಹಳ್ಳಿ ನೀನು ದಾರಿಲಿ ಬರ್ತಾ ತನಗೆ ಬೇಕು ಅಂತ ಸೀರೆ ತಗೊಂಡ್ಲು. ಈಗ ನೋಡು, ನಮಗೆ ಕೊಡ್ತಿದ್ದಾಳೆ ಇದನ್ನು. ಏನು, ನಿಮಗೆ ಮಾತ್ರನಾ ಸರ್ಪ್ರೈಸ್ ಕೊಡೋದಕ್ಕೆ ಬರೋದು? ಥ್ಯಾಂಕ್ಸ್ ಅರುಂಧತಿ. ಒಂಥರ ನೆಮ್ಮದಿ ಇದೆ ಮನಸ್ಸಿನಲ್ಲಿ ಶಾಂಭವಿ. ನಾನೊಬ್ಬಳೇ ಆಗ್ಬಿಟ್ಟಿದ್ದಿದ್ರೆ ಅಸಹಾಯಕತೆ ಕಾಡ್ತಿತ್ತೇನೋ. ಆದರೆ ನೀವೆಲ್ಲ ನನ್ನ ಜೊತೆನಲ್ಲಿದ್ದು ನನಗೆ ತುಂಬ ಧೈರ್ಯ ತುಂಬ್ತಾ ಇದ್ದೀರಾ. ನೀವು ನನಗೆ ಇಲ್ಲಿ ಸಪೋರ್ಟ್ ಮಾಡೋ ಹಾಗೆ ಅಲ್ಲಿ ಜಯಂತ್ ರಾಘವ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಇದಕ್ಕಿಂತ ನನಗೆ ಬೇರೇನು ಬೇಕೋ ಹೇಳು. ಜೀವನದಲ್ಲಿ ಹೊಸ ಚೇತನ ಪಡ್ಕೊಂಡು ಹಾಗಾಗಿದೆ. ಹುಮ್ಮಸ್ ಬಂದಿದೆ. ಈ ಸರ್ತಿ ತುಂಬ ಸಂತೋಷದಿಂದನೇ ಊರಿಗೆ ಹೋಗ್ತಿದ್ದೀನಿ ನಾನು. ತಿಂದು ಸಿಹಿ ಹಣ್ಣು